ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ತೀವ್ರತೆ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಪಾನ್ನ ಪ್ರಧಾನಿ ತಕಯೋಶಿ ಅಮೆರಿಕಕ್ಕೆ ಭೇಟಿ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಹರ್ಮುಜ್ ಜಲಸಂಧಿ ತೆರವಿಗೆ ಮಿತ್ರ ರಾಷ್ಟ್ರಗಳು ಒಂದುಗೂಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಕರೆ ನೀಡಿದ ಮರುದಿನವೇ ಜಪಾನ್ ಪ್ರಧಾನಿಯ ಈ ಭೇಟಿ ಕುತೂಹಲ ಮೂಡಿಸಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ನಿಂದ ಇರಾನ್ನ ಇಂಟೆಲಿಜೆನ್ಸ್ ಸಚಿವ ಇಸ್ಮಾಯಿಲ್ ಖದೀಬ್ ಹತರಾಗಿದ್ದಾರೆ. ಇಸ್ರೇಲ್ ದಾಳಿಯಿಂದ ಹತ್ಯೆ ಆಗಿರುವುದನ್ನು ಇರಾನ್ ಖಚಿತಪಡಿಸಿದೆ. ಟೆಹರಾನ್ ಮೇಲಿನ ವಾಯು ದಾಳಿಯಲ್ಲಿ ಸಚಿವರು ಸಾವಿಗೀಡಾಗಿದ್ದಾರೆ ಎಂದು ಇರಾನ್ ಅಧ್ಯಕ್ಷ ಮಸೂದ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಪ್ರತೀಕಾರದ ಶಪಥ ಮಾಡಿದ್ದಾರೆ. ಇರಾನ್ ಏರ್ಫೋರ್ಸ್ನ ಹೆಲಿಕಾಪ್ಟರ್ ಅನ್ನ ಇಸ್ರೇಲ್ ಧ್ವಂಸ ಮಾಡಿದೆ. ಇರಾನ್ನ MI-17 ಹೆಲಿಕಾಪ್ಟರ್ ನಾಶ ಮಾಡಿರುವ ವಿಡಿಯೋ ರಿಲೀಸ್ ಮಾಡಲಾಗಿದೆ. ಇರಾನ್ನ ವಿಮಾನ ನಿಲ್ದಾಣದ ಮೇಲೆ ನಡೆದಂತಹ ದಾಳಿಯ ವೇಳೆ ವಾಯುಪಡೆಯ ಹೆಲಿಕಾಪ್ಟರ್ ನಾಶಗೊಂಡಿದೆ. ಹರ್ಮುಜ್ ಜಲಸಂಧಿಯಲ್ಲಿ ದಾಳಿ ಭೀತಿಯಿಂದ ವಿಶ್ವದ ಅನೇಕ ರಾಷ್ಟ್ರಗಳ ಹಡಗುಗಳು ಮತ್ತೆ ಸಂಕಷ್ಟಕ್ಕೆ ಸಿಲುಕಿವೆ. ಈ ಹೊತ್ತಿನಲ್ಲೇ ಇರಾನ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ಹರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಸಂಗ್ರಹ ಮಾಡೋದಕ್ಕೆ ಹೊಸ ಕಾನೂನು ಜಾರಿ ಮಾಡೋದಕ್ಕೆ ನಿರ್ಧರಿಸಿದೆ. ಇರಾನ್ ಸಂಸತ್ನಲ್ಲಿ ಒಪ್ಪಿಗೆ ಪಡೆದು ಹೊಸ ಕಾನೂನು ಜಾರಿಯಾಗುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಈ ನಡುವೆ ಕೇಂದ್ರದ ಪಡೆಗಳನ್ನು ನಿಯೋಜಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಹಿರಿಯ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. ಯಾವುದೇ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವ ಸಾಧ್ಯತೆಗಳು ಕಂಡುಬಂದರೆ ಕೂಡಲೇ ಕೇಂದ್ರದ ಪಡೆಗಳನ್ನು ನಿಯೋಜನೆ ಮಾಡಿ ಎಂದು ನಿರ್ದೇಶನ ನೀಡಿದೆ. ಕೋಲ್ಕತ್ತಾದಲ್ಲಿ ನಡೆದಿದ್ದ ಆರ್ಜೇಕರ್ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿತ್ತು. ಇದೀಗ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ವಿದ್ಯಾರ್ಥಿನಿಯ ತಾಯಿ ಬಿಜೆಪಿ ಅಭ್ಯರ್ಥಿಯಾಗುವ ಬಯಕೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರವನ್ನು ಕಿತ್ತೆಸೆಯುವ ಸಲುವಾಗಿ ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲಾಗಿದೆ. 88 ಜನರ ಪಟ್ಟಿ ಬಿಡುಗಡೆ ಮಾಡಿದ್ದು ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಜಲುಕ್ಬರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಪ್ರದ್ಯುತ್ ಬೋರ್ದೋರ್ಲೋಯ್ ಅವರಿಗೆ ದಿಸ್ಪುರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಅಸ್ಸಾಂನ 126 ಕ್ಷೇತ್ರಗಳಿಗೆ ಮಾರ್ಚ್ 23ರಂದು ಮತದಾನ ನಡೆಯಲಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಕಮಲ್ ಹಾಸನ್ ನೇತೃತ್ವದ ಎಂಎನ್ಎಂ ತಯಾರಿ ನಡೆಸಿದೆ. ಸಂಸ್ಥಾಪಕ ಅಧ್ಯಕ್ಷರು ಆಗಿರುವ ಕಮಲ್ ಹಾಸನ್ ಚೆನ್ನೈನಲ್ಲಿ ಮಹತ್ವದ ಸಭೆ ನಡೆಸಿದ್ದು ಡಿಎಂಕೆ ಜೊತೆಗೆ ಸೀಟ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಡಿಎಂಕೆ ಜೊತೆಗಿನ ಮೈತ್ರಿಯಿಂದ ಪಕ್ಷಕ್ಕೆ ಆಗುವ ಲಾಭ ನಷ್ಟದ ಬಗ್ಗೆಯೂ ಕೂಡ ಜಿಲ್ಲಾ ಮುಖ್ಯಸ್ಥರಿಂದ ಮಾಹಿತಿ ಪಡೆದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಆದರೂ ಕೂಡ ಅಚ್ಚರಿಯಿಲ್ಲ ಎಂದು ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಶಾಮನೂರು ಕುಟುಂಬದ ಜೊತೆಗೆ ವಿಜಯೇಂದ್ರ ಹೊಂದಾಣಿಕೆ ಇದೆ. ಒಂದು ವೇಳೆ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ನೀಡಿದರೆ ಶಾಮನೂರು ಮಗನಿಗೆ ಬಿಜೆಪಿ ಟಿಕೆಟ್ ನೀಡಿದರೂ ಆಶ್ಚರ್ಯವಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ 100% ಮಾಹಿತಿ ಇದೆ ಅಂತ ಹೇಳಿಕೊಂಡಿದ್ದಾರೆ. 2 ದಿನಗಳ ದೆಹಲಿ ಪ್ರವಾಸದ ಬಳಿಕ ಜಲಸಂಪನ್ಮೂಲ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ರಾಜ್ಯದ ಸಂಸತ್ ಸದಸ್ಯರನ್ನ ಸಭೆಗೆ ಆಹ್ವಾನಿಸಿದ್ದೆವು. ಜನತಾದಳದವರನ್ನ ಬಿಟ್ಟು 24 ಜನ ಬಂದಿದ್ದರು. ರಾಜ್ಯದ ನೀರಾವರಿ ಯೋಜನೆ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ ಕರೆ ಮಾಡಿ ಸರ್ವಪಕ್ಷ ನಿಯೋಗ ಹೋಗೋಣ ಅಂತ ಹೇಳಿದ್ದಾರೆ ಎಂದು ವಿವರಿಸಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸಕ್ರಿಯ ಆಗುವ ಅಗತ್ಯ ಇದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧ್ಯಕ್ಷ ಮೋಹನ್ ಭಾಗವತ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಹನ್ ಭಾಗವತ್, ಒಳ್ಳೆಯ ಉದ್ದೇಶಕ್ಕಾಗಿ ಜಾಲತಾಣದಲ್ಲಿ ಸಕ್ರಿಯ ಆಗುವ ಅಗತ್ಯತೆ ಇದೆ ಎಂದು ತಿಳಿಸಿದ್ದಾರೆ. ದೆಹಲಿಯ ಪಾಲಂ ವಸತಿ ಪ್ರದೇಶದಲ್ಲಿ ನಿನ್ನೆ ಅಗ್ನಿ ದುರಂತ ನಡೆದು 9 ಮಂದಿ ಸಾವಿಗೀಡಾಗಿದ್ದರು. 3 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 9 ಜನರ ಸಾವಿಗೆ ಅಗ್ನಿಶಾಮಕ ದಳವೇ ಕಾರಣ ಎಂದು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಆರೋಪಿಸಿದ್ದಾರೆ. ಅಗ್ನಿಶಾಮಕ ದಳ ವಾಹನ ಇಲ್ಲಿಗೆ ತಲುಪಿದ ಬಳಿಕ ಏಣಿಗಳು ತೆರೆದುಕೊಳ್ಳದೆ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ಎಂದು ದೂರಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ನನ್ನ ಭೇಟಿ ತಡೆಯುವ ಪ್ರಯತ್ನ ಮಾಡಿದರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗಗನದತ್ತ ದಾಬುಗಾಲು ಹಾಕಿದ್ದ ಚಿನ್ನ ಬೆಳ್ಳಿ ದರ ಕುಸಿತ ಕಂಡಿದೆ. ಕಳೆದ ಫೆಬ್ರವರಿಯಿಂದ ಇದೇ ಮೊದಲ ಬಾರಿಗೆ ಹಳದಿ ಲೋಹದ ಬೆಲೆ ಕಡಿಮೆಯಾಗಿದ್ದು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ 14,400 ಆಗಿದ್ದು 24 ಕ್ಯಾರೆಟ್ ಚಿನ್ನ 15,400 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ದರ ಕೆಜಿಗೆ 25,000 ಕಡಿಮೆ ಆಗಿದ್ದು ಪ್ರತಿ ಕೆಜಿ ಬೆಳ್ಳಿ ದರ 2,22,000 ಆಗಿದೆ. 1ನೇ ತರಗತಿಗೆ ಸೇರಿಸಲು 6 ವರ್ಷ ಕಡ್ಡಾಯ ಮಾಡಿರುವುದನ್ನು ವಿರೋಧಿಸಿ ಮಕ್ಕಳ ಜೊತೆಗೆ 1 ದಿನದ ಪ್ರತಿಭಟನೆಗೆ ಪೋಷಕರು ಪ್ಲಾನ್ ಮಾಡಿದ್ದಾರೆ. ಅಂತಿಮ ನಿರ್ಧಾರ ಸಿಎಂ ಅಂಗಳದಲ್ಲಿದ್ದು ಸಿಎಂ ಯಾವುದೇ ನಿರ್ಧಾರ ಮಾಡಿದರೂ ನಾನು ಅದಕ್ಕೆ ಬದ್ಧ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಹೀಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಸಿಎಂ ಗಮನ ಸೆಳೆಯಲು ಪೋಷಕರು ನಿರ್ಧರಿಸಿದ್ದಾರೆ.
ಸರ್ಕಾರಿ ನೌಕರರ ವರ್ಗಾವಣೆಯಲ್ಲಿ ಸಿಎಂ ಹಸ್ತಕ್ಷೇಪಕ್ಕೆ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಬೆಸ್ಕಾಂ ಎಇ ಚೇತನ್ ಎಸ್ ಎಂಬುವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಿರುವ ಹೈಕೋರ್ಟ್ ದ್ವಿಸದಸ್ಯ ಪೀಠ ಸಿಎಂಗೆ ನೌಕರರ ವರ್ಗಾವಣೆಗಿಂತ ಮಾಡಬೇಕಾದ ಉತ್ತಮ ಕೆಲಸಗಳಿವೆ ಎಂದು ಅಭಿಪ್ರಾಯಪಟ್ಟಿದೆ. ವರ್ಗಾವಣೆ ವಿಚಾರ ಆಯಾ ಇಲಾಖೆಗೆ ಬಿಡಬೇಕು ಎಂದು ಆದೇಶ ಮಾಡಿದ್ದು, ಆದೇಶದ ಪ್ರತಿಯನ್ನು ಸಿಎಂಗೆ ಕಳುಹಿಸಿ ಹಿಂದಿದೆ. ರಾಜ್ಯಾದ್ಯಂತ ಆಲಿಕಲ್ಲು ಮಳೆ ಸುರಿತಾ ಇದ್ದು, ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೋರಿದೆ. ಮೇಲ್ಛಾವಣಿಯಿಂದ ಮಳೆ ನೀರು ಸೋರಿದ್ದು ಡ್ರೈನೇಜ್ ಪೋಲ್ ಒಡೆದು ಏರ್ಪೋರ್ಟ್ಗೆ ನೀರು ನುಗ್ಗಿದೆ. ಟರ್ಮಿನಲ್ 1ರಲ್ಲಿ ಈ ಘಟನೆ ನಡೆದಿದ್ದು, ಪ್ರಯಾಣಿಕರು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದಿದ್ದಾರೆ. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆ ಮುಂದುವರಿಯುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಸಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು, ಒಟ್ಟು 18 ಜಿಲ್ಲೆಗಳಿಗೆ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಇರಲಿದೆ. ಈ ಎಲ್ಲ ಜಿಲ್ಲೆಗಳಲ್ಲೂ ಆಲಿಕಲ್ಲು ಮಳೆ ಸುರಿಯುವ ಮುನ್ಸೂಚನೆ ಇದೆ. ಯುಗಾದಿ ಹಬ್ಬದ ದಿನ ಕಿಚ್ಚ ಸುದೀಪ್ ಪತ್ನಿ ಸಮೇತ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಮಾರ್ಕ್ ಚಿತ್ರದ ನಂತರ ಸಿನಿಮಾ ಶೂಟಿಂಗ್ ಕೆಲಸಕ್ಕೆ ಕೊಂಚ ಬ್ರೇಕ್ ಹಾಕಿರುವ ಕಿಚ್ಚ ಸುದೀಪ್ ಬಿಲ್ಲರಂಗ ಭಾಷಾ ಮೊದಲ ಶೆಡ್ಯೂಲ್ ಮುಗಿಸಿದ್ದಾರೆ. ಬಿಲ್ಲರಂಗ ಭಾಷಾಗೂ ಮೊದಲೇ ಇನ್ನೊಂದು ಹೊಸ ಸಿನಿಮಾ ಘೋಷಣೆ ಮಾಡಲು ಪ್ಲಾನ್ ಆಗಿದೆ ಅಂತೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಇಷ್ಟು ದಿನ ಬರೀ ಸರ್ಕಾರಿ ಕಚೇರಿಗಳು, ವಸತಿ ಕಟ್ಟಡಗಳಷ್ಟೇ ಟಾರ್ಗೆಟ್ ಆಗ್ತಾ ಇತ್ತು. ಈಗ ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ತೈಲ ಸ್ಥಾವರಗಳೇ ಸರ್ವನಾಶ ಆಗ್ತಾ ಇದೆ. ವಿಶ್ವದ ಅತಿದೊಡ್ಡ ಗ್ಯಾಸ್ ಘಟಕವಾಗಿರುವ ಸೌತ್ ಫಾರ್ಸ್ ಸ್ಥಾವರವನ್ನು ಇಸ್ರೇಲ್ ಭಸ್ಮ ಮಾಡಿದೆ. ನಿಮ್ಮ ತೈಲ ಘಟಕಗಳು ಮತ್ತು ಅನಿಲ ಸ್ಥಾವರಗಳನ್ನು ಕೂಡ ಸ್ಫೋಟಿಸ್ತೀವಿ ಅಂತ ಇರಾನ್ ಶಪಥ ಮಾಡಿದ್ದಲ್ಲದೆ ಕತಾರ್ನ ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಿ ಭೀಕರವಾದಂತಹ ರೌದ್ರಾವತಾರವನ್ನು ತೋರಿಸಿದೆ. ಇನ್ನೊಂದು ಕಡೆ ಅನಿಲ ಸ್ಥಾವರದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಬೇಸರ ವ್ಯಕ್ತಪಡಿಸಿದ್ದು, ಇರಾನ್ನ ನಡೆಯನ್ನು ಕೂಡ ಖಂಡಿಸಿದ್ದಾರೆ. ವಿಶ್ವದಲ್ಲಿ ತೈಲ ಬಿಕ್ಕಟ್ಟಿಗೆ ಮುನ್ನುಡಿ ಬರೆದ ಇಸ್ರೇಲ್, ಜಗತ್ತಿನ ಅತಿ ದೊಡ್ಡ ಎಲ್ಪಿಜಿ ಘಟಕವೇ ಸರ್ವನಾಶ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾ ದೇಶಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪಡಬಾರದ ಪಾಡು ಪಡುತ್ತಿರೋ ಹೊತ್ತಲ್ಲೇ ಕೊಲ್ಲಿ ಕಾಳಗದಲ್ಲಿ ಜಗತ್ತಿನ ಅತಿ ದೊಡ್ಡ LNG ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿ ಸರ್ವನಾಶ ಮಾಡಿದೆ. ಇಡೀ ಯುರೋಪ್ ದೇಶಗಳ ಮನೆ ಮನೆಗೂ LNG ಸಿಲಿಂಡರ್ ಪೂರೈಸುತ್ತಿದ್ದ ಅತಿ ದೊಡ್ಡ ಘಟಕಕ್ಕೆ ಇಸ್ರೇಲ್ ಕ್ಷಿಪಣಿ ಅಪ್ಪಳಿಸಿದೆ. ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪವಾದ ಸೌತ್ ಫಾರ್ಸ್ ದ್ರವೀಕೃತ ನೈಸರ್ಗಿಕ ಅನಿಲ ಸ್ಥಾವರ ಈಗ ಹೊತ್ತಿ ಉರಿಯುತ್ತಿದೆ. ಹೇಳಿ ಕೇಳಿ ಕತಾರ್ ಇಸ್ರೇಲ್ಗೆ ಮಿತ್ರ ರಾಷ್ಟ್ರ. ಇರಾನ್ ಮೇಲಿನ ಕೋಪಕ್ಕೆ ಮಿತ್ರನ ಮೇಲೆ ಇಸ್ರೇಲ್ ಕ್ಷಿಪಣಿ ಹಾಕಿ ದೊಡ್ಡ ಎಡವಟ್ಟು ಮಾಡಿದ್ದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಅರ್ಧ ಜಗತ್ತಿಗೆ ಈಗ ಗ್ಯಾಸ್ ಪೂರೈಕೆಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇರಾನ್ ಜೊತೆ ಕತಾರ್ ಒಡೆತನದಲ್ಲಿರುವ LNG ಸ್ಥಾವರ ಇದು. ಇರಾನ್ನಲ್ಲಿ ದಕ್ಷಿಣ ಪಾರ್ಸ್ ಭಾಗಕ್ಕಿದ್ರೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ನಲ್ಲಿ ಈ ಅನಿಲ ಸ್ಥಾವರ ಹಂಚಿಕೆಯಾಗಿದೆ. 51 ಟ್ರಿಲಿಯನ್ ಘನಮೀಟರ್ ನೈಸರ್ಗಿಕ ಅನಿಲ ಉತ್ಪಾದಿಸುವ ಅತಿ ದೊಡ್ಡ ಕೇಂದ್ರ ಇದು. ಇರಾನ್ ಒಡೆತನದ ದಕ್ಷಿಣ ಪಾರ್ಸ್ ದಿನಕ್ಕೆ 730 ಮಿಲಿಯನ್ ಘನಮೀಟರ್ ಅನಿಲ ಉತ್ಪಾದಿಸಿದ್ರೆ, ಉತ್ತರ ಫೀಲ್ಡ್ನಲ್ಲಿ ವರ್ಷಕ್ಕೆ 77 ಮಿಲಿಯನ್ ಟನ್ ಅನಿಲ ಉತ್ಪಾದಿಸುತ್ತೆ. ಯುರೋಪ್ ದೇಶಗಳಿಗೆ ಗ್ಯಾಸ್ ಸಪ್ಲೈ ಆಗೋ ಏಕೈಕ ಸ್ಥಾವರ ಅಂತಾನೂ ಕರೆಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಭಾರತ, ಚೀನಾ ಸೇರಿ ಪಶ್ಚಿಮ ಏಷ್ಯಾಗಳಿಗೂ ಇಲ್ಲಿಂದಲೇ LPG ಪೂರೈಕೆ ಆಗ್ತಿದೆ. ಇಂಥ ಅತಿ ದೊಡ್ಡ LNG ಅನಿಲ ಸ್ಥಾವರಕ್ಕೆ ಇಸ್ರೇಲ್ ಬಾಂಬ್ ಅಪ್ಪಳಿಸಿದೆ. ಆದರೆ ಇರಾನ್ ಮೇಲಿನ ಕೋಪಕ್ಕೆ ದಕ್ಷಿಣ ಪಾರ್ಸ್ಗೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ಗೆ ಬಾಂಬ್ ಎಫೆಕ್ಟ್ ತಟ್ಟಿದ್ದು, ಕತಾರ್ ನೈಸರ್ಗಿಕ ಅನಿಲ ಸ್ಥಾವರನೂ ಕ್ಲೋಸ್ ಆಗಿದೆ. ಇಸ್ರೇಲ್ನಿಂದ ಅಸಲುಯೇ ಅನಿಲ ಸ್ಥಾವರವು ಧ್ವಂಸ. ಬರೀ ದಕ್ಷಿಣ ಪಾರ್ಸ್ ಕ್ಷೇತ್ರದಲ್ಲಷ್ಟೇ ಅಲ್ಲ, ಇರಾನ್ನ ಪ್ರಮುಖ ಇಂಧನ ಕೇಂದ್ರವಾಗಿರುವ ಬುಷೆಹರ್ನಲ್ಲಿರುವ ಇರಾನ್ನ ಅಸಲುಯೇ ಅನಿಲ ಸೌಲಭ್ಯಗಳ ಮೇಲೆ ದಾಳಿಯಾಗಿದೆ. ಇಡೀ ಅಸಲುಯೇ ತೈಲ ಘಟಕವೇ ಬೂದಿಯಾಗಿ ಹೋಗಿದೆ. ಇಸ್ರೇಲ್ ದಾಳಿಗೆ ಕೆರಳಿರುವ ಇರಾನ್ ಕತಾರ್ನಲ್ಲಿರುವ ರಾಸ್ ಲಫಾನ್ ಮೇಲೆ ದಾಳಿ ಮಾಡಿದೆ. ಈ ಹಿಂದೆಯೂ ಇದೇ ರಾಸ್ ಲಫಾನ್ ಅನಿಲ ಸ್ಥಾವರಕ್ಕೆ ಇರಾನ್ ಡ್ರೋನ್ ಬಾಂಬ್ ಹಾಕಿತ್ತು. ಆದರೆ ಅದು ಸಣ್ಣ ಮಟ್ಟದಲ್ಲಿತ್ತು. ಈಗ ದೊಡ್ಡ ಬಾಂಬ್ ಹಾಕಿದ್ದು ರಾಸ್ ಲಫಾನ್ ಘಟಕವೇ ಬಂದ್ ಆಗಿದೆ.
ಅನಿಲ ಸ್ಥಾವರಗಳ ಮೇಲಿನ ದಾಳಿಗೆ ಕೆರಳಿದ ಟ್ರಂಪ್. ಇಸ್ರೇಲ್ಗೆ ಕಿವಿಹಿಂಡಿ, ಇರಾನ್ಗೆ ವಾರ್ನಿಂಗ್. ಇರಾನ್ ದೇಶವನ್ನ ನೆಲಸಮ ಮಾಡ್ತೀನಿ ಅಂತ ಟ್ರಂಪ್ ಹಠಕ್ಕೆ ಬಿದ್ದು ಯುದ್ಧ ಶುರು ಮಾಡಿದ್ರು. ಆದ್ರೆ ಯುದ್ಧದಿಂದ ಇಡೀ ಜಗತ್ತಿಗೆ ತೈಲ ಬಾಂಬ್ ಬಿದ್ದಿದೆ. LPG ಸಿಲಿಂಡರ್ಗಳ ಪೂರೈಕೆ ಆಗದೆ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಿದೆ. ಇಂಥ ಹೊತ್ತಲ್ಲಿ ನೈಸರ್ಗಿಕ ಅನಿಲ ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಇನ್ನೊಂದು ಕಡೆ ಇರಾನ್ಗೂ ತಮ್ಮ ಸೋಷಿಯಲ್ ಟ್ರುತ್ ಖಾತೆಯಲ್ಲಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ಕೋಪಗೊಂಡ ಇಸ್ರೇಲ್ ಇರಾನ್ನಲ್ಲಿರುವ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ಹಿಂಸಾತ್ಮಕವಾಗಿ ದಾಳಿ ಮಾಡಿದೆ. ಈ ನಿರ್ದಿಷ್ಟ ದಾಳಿಯ ಬಗ್ಗೆ ಅಮೆರಿಕಾಗೆ ಏನೂ ಗೊತ್ತಿಲ್ಲ. ಕತಾರ್ ದೇಶವು ಈ ಯುದ್ಧದಲ್ಲಿ ಯಾವ ರೂಪದಲ್ಲೂ ಭಾಗಿಯಾಗಿರಲಿಲ್ಲ. ಹೀಗಿದ್ರೂ ದುರದೃಷ್ಟವಶಾತ್ ಈ ದಾಳಿ ನಡೆದಿದೆ. ಇರಾನ್ ಕೂಡ ಕತಾರ್ನ LNG ಗ್ಯಾಸ್ ಸೌಲಭ್ಯದ ಒಂದು ಭಾಗದ ಮೇಲೆ ಅನ್ಯಾಯವಾಗಿ ಈ ಹಿಂದೆ ದಾಳಿ ಮಾಡಿತ್ತು. ಈಗ ಅತ್ಯಂತ ಪ್ರಮುಖ ಮತ್ತು ಅಮೂಲ್ಯವಾದ ಸೌತ್ ಪಾರ್ಸ್ ಕ್ಷೇತ್ರದ ಮೇಲೆ ದಾಳಿ ನಡೆದಿರುವುದು ಸರಿಯಲ್ಲ. ಭವಿಷ್ಯದ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಬೀರುವುದರಿಂದ ನಾನು ಈ ಮಟ್ಟದ ಹಿಂಸಾಚಾರ ಮತ್ತು ವಿನಾಶವನ್ನು ಅಧಿಕೃತಗೊಳಿಸಲು ಬಯಸುವುದಿಲ್ಲ. ಆದರೆ ಇರಾನ್ ಕತಾರ್ನ LNG ಮೇಲೆ ಮತ್ತೆ ದಾಳಿ ಮಾಡಿದ್ರೆ ನಾನು ಅದೇ ಥರ ದಾಳಿ ನಡೆಸಲು ಹಿಂಜರಿಯುವುದಿಲ್ಲ. 20ನೇ ದಿನ ಯುದ್ಧದಲ್ಲಿ ಕೊಲ್ಲಿ ರಾಷ್ಟ್ರಗಳ ಕಾಳಗದಲ್ಲಿ ತೈಲ ಘಟಕಗಳು, ಅನಿಲ ಸ್ಥಾವರಗಳೇ ಸರ್ವನಾಶ ಆಗ್ತಿದೆ. ನೀವು ದಾಳಿ ಮಾಡಿದ್ರೆ ನಾವು ತೈಲ ಘಟಕಗಳನ್ನು ಸ್ಫೋಟಿಸ್ತೀವಿ ಅಂತ ಟ್ರಂಪ್ ಹೇಳುತ್ತಿದ್ದಾರೆ. ಟ್ರಂಪ್ ಸಂದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಇರಾನ್ ಸೇನಾ ವಕ್ತಾರ ನಿಮ್ಮ ಇಂಧನ ಪೂರೈಕೆ ಜಾಗಗಳು ಉಳಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ದಕ್ಷಿಣ ಇರಾನ್ನಲ್ಲಿ ಇಂಧನ ಸೌಲಭ್ಯವನ್ನು ಗುರಿಯಾಗಿಸಿದ್ದೀರ. ಇದಕ್ಕೆ ಪ್ರತೀಕಾರವಾಗಿ ನಾವು ಅದೇ ಥರ ದಾಳಿ ಮಾಡುತ್ತೇವೆ. ನಿಮ್ಮ ಇಂಧನ ಮತ್ತು ಅನಿಲ ಸೌಲಭ್ಯಗಳನ್ನು ಗುರಿಯಾಗಿಸುತ್ತೇವೆ. ಅಮೆರಿಕಾದ ಪ್ರಾಬಲ್ಯದ ಯುಗ ಶೀಘ್ರದಲ್ಲೇ ಕೊನೆಯಾಗಬೇಕು. ಅಮೆರಿಕ ಸಾವು ಬಯಸದಿದ್ರೆ ತಕ್ಷಣ ಇರಾನ್ ಬಿಟ್ಟು ಹೋಗಬೇಕು. ಇರಾನ್ ಬಿಟ್ಟು ಹೋಗದಿದ್ರೆ ಅಮೆರಿಕ ಸಾವನ್ನ ನೋಡುತ್ತೆ ಅಂತ ಇರಾನ್ ಸೇನಾ ವಕ್ತಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರಿಂದ ಇನ್ನಷ್ಟು ಕೆರಳಿರುವ ಅಮೆರಿಕ ಸೇನೆ ಮತ್ತು ಇಸ್ರೇಲ್ ಸೇನೆ ಇರಾನ್ನ ಪ್ರಮುಖ ಕ್ಯಾಂಪ್ಗಳನ್ನು ಉಡಾಯಿಸುತ್ತಿದೆ. ಇನ್ನೊಂದು ಕಡೆ ಇರಾನ್ ಸದ್ದಿಲ್ಲದೆ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟಿಂಗ್ ಶುರು ಮಾಡಿದೆ ಅಂತ ಸುದ್ದಿ ಹರಿದಾಡುತ್ತಿದೆ. ಯಾಕಂದ್ರೆ ಅಫ್ಘಾನಿಸ್ತಾನ ಪ್ರಧಾನಮಂತ್ರಿ ಅನ್ನೋ ಹೆಸರಿನ ಎಕ್ಸ್ ಖಾತೆಯಲ್ಲಿ ಇರಾನ್ ಭೂಮಿಯೇ ನಡುಗುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಇರಾನ್ನಲ್ಲಿ ಭೂಮಿ ಕಂಪಿಸುತ್ತಿದೆ. ರಸ್ತೆ ಬದಿಯಲ್ಲಿ ಟ್ರಕ್ಗಳು ಅಲುಗಾಡುತ್ತಿವೆ. ಪರ್ವತಗಳಿಂದ ಧೂಳು ಮೇಲೆ ಬರುತ್ತಿದೆ. ಇದು ಸ್ವಾಭಾವಿಕವಲ್ಲ. ಈ ವಾರದಲ್ಲಿ ಇದು 4ನೇ ಸಲ ಭೂಮಿ ಕಂಪಿಸುತ್ತಿರೋದು. ಇದು ನೈಸರ್ಗಿಕ ವಿಕೋಪವೋ ಪರಮಾಣು ಪರೀಕ್ಷೆಗಳು ಅಂತ ವಿಡಿಯೋ ಶೇರ್ ಆಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಫುಜೈರಾ ಬಂದರಿನಲ್ಲಿ ತೈಲ ಲೋಡಿಂಗ್ ಘಟಕಕ್ಕೂ ಬಾಂಬ್ ಬಿದ್ದಿದೆ. ಕುವೈತ್ನ 2 ತೈಲ ಸಂಸ್ಕರಣಾಗಾರಗಳ ಮೇಲೆ ಇರಾನ್ 2 ಡ್ರೋನ್ ದಾಳಿಗಳನ್ನು ನಡೆಸಿದೆ. ಒಂದು ಅಲ್ ಅಹ್ಮದಿ ಬಂದರು ಸಂಸ್ಕರಣಾಗಾರ ಭಸ್ಮವಾಗಿದೆ. ಇನ್ನೊಂದು ಅಬ್ದುಲ್ಲಾ ಬಂದರು ಸಂಸ್ಕರಣಾಗಾರಕ್ಕೂ ಬೆಂಕಿ ಬಿದ್ದಿದೆ. ಏನೇ ಆಗಲಿ 19 ದಿನಗಳಿಂದ ಆಗ್ತಿರೋ ಘೋರ ಯುದ್ಧದಲ್ಲಿ ಇಷ್ಟು ದಿನ ಸರ್ಕಾರಿ ಕಚೇರಿಗಳು, ನಾಗರಿಕ ಪ್ರದೇಶಗಳು ಮಾತ್ರ ಟಾರ್ಗೆಟ್ ಆಗ್ತಿತ್ತು. ಈಗ 20ನೇ ದಿನದ ಯುದ್ಧದಲ್ಲಿ ತೈಲ ರಾಷ್ಟ್ರಗಳ ತೈಲ ಸ್ಥಾವರಗಳೇ ಸ್ಫೋಟವಾಗ್ತಿವೆ. ಈ ಯುದ್ಧಕ್ಕೆ ಇತಿಶ್ರೀ ಹಾಡದಿದ್ರೆ ಇಡೀ ಜಗತ್ತಿನಲ್ಲೇ ಪೆಟ್ರೋಲ್, ಡೀಸೆಲ್ ಮತ್ತು LPG ಅನಿಲಕ್ಕೆ ಹಾಹಾಕಾರ ಶುರುವಾಗುವುದರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದ ವಿಶ್ವದಲ್ಲಿ ಆರ್ಥಿಕ ಬಿಕ್ಕಟ್ಟು ತಲೆದೂರಿದೆ. ಪೆಟ್ರೋಲ್, ಡೀಸೆಲ್, LPG ಬೆಲೆ ಏರಿಕೆ ಆಗ್ತಾ ಇದೆ. ಯುರೋಪ್ ದೇಶಗಳಲ್ಲಿ 30% LPG ದರ ಏರಿಕೆಯನ್ನು ಮಾಡಲಾಗಿದೆ. ಶೇರ್ ಮಾರುಕಟ್ಟೆಯಲ್ಲಿ, ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಒಂದೇ ದಿನ 12 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಆಗಿದೆ. ಯುದ್ಧ ನಿಲ್ಲಿಸೋದಕ್ಕೆ ಈಗ ಪ್ರಧಾನಿ ಮೋದಿ ಕೊಲ್ಲಿ ರಾಷ್ಟ್ರಗಳ ನಾಯಕರಿಗೆ ಶಾಂತಿ ಮಂತ್ರವನ್ನು ಪಠಿಸಿದ್ದಾರೆ. ಜೊತೆಗೆ ಕಚ್ಚಾ ತೈಲ, LPG ಪೂರೈಕೆಗೂ ಮನವಿ ಮಾಡಿದ್ದಾರೆ.
ದೇಶದೆಲ್ಲೆಡೆ ಈಗಾಗಲೇ ಗ್ಯಾಸ್ ಸಮಸ್ಯೆ ಮಿತಿ ಮೀರಿದೆ. ಈ ಹೊತ್ತಲ್ಲೇ ಭಾರತಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಭಾರತಕ್ಕೆ ಎಲ್ಪಿಜಿ ರಫ್ತು ಮಾಡುತ್ತಿದ್ದ ಕತಾರ್ನ ಮೇಲೆ ಇರಾನ್ ದಾಳಿ ಮಾಡಿದ್ದು ರಾಸ್ ಲಫಾನ್ ಅನಿಲ ಘಟಕ ಹೊತ್ತಿ ಉರಿದಿದೆ. ವಿಶ್ವದ ಅತಿದೊಡ್ಡ ಎಲ್ಎನ್ಜಿ ಉತ್ಪಾದನಾ ಕೇಂದ್ರದ ಮೇಲೆ ದಾಳಿ ಮಾಡಿರುವ ಕಾರಣಕ್ಕೆ ಭಾರತಕ್ಕೆ ದೊಡ್ಡ ಹೊಡೆತ ಬೀಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಹೀಗಾಗಿಯೇ ಪ್ರಧಾನಿ ಮೋದಿ ಅರಬ್ ರಾಷ್ಟ್ರಗಳ ನಾಯಕರು, ಮಲೇಷ್ಯಾ ಪ್ರಧಾನಿ ಹಾಗೂ ಫ್ರಾನ್ಸ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಕೊಲ್ದಿ ಕಾಳಗದಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮುಕ್ತ ಮಾತುಕತೆ ನಡೆಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರಿಗೆ ಯುದ್ಧ ಶಮನಕ್ಕೆ ರಾಜತಾಂತ್ರಿಕ ಮಾತುಕತೆ ನಡೆಸಲು ಮೋದಿ ಸಲಹೆ ನೀಡಿದ್ದಾರೆ. ಭಾರತ ಫ್ರಾನ್ಸ್ ಜಂಟಿಯಾಗಿ ಒತ್ತಡ ಹೇರಲು ನಿರ್ಧಾರ ಮಾಡಿವೆ. ಶಾಂತಿ ಮಾತಿಗೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಸಹಮತ ವ್ಯಕ್ತಪಡಿಸಿದ್ದಾರೆ ಅಂತ ಮೋದಿ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಸಮರದ ಮಧ್ಯೆ ಓಮನ್ ಮೇಲಿನ ದಾಳಿಗೆ, ಅದರ ಸಾರ್ವಭೌಮತ್ವಕ್ಕೆ ಆಗ್ತಿರೋ ಧಕ್ಕೆಗೆ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಹಾರ್ಮುಜ್ ಜಲಮಾರ್ಗದ ಮೂಲಕ ಸುರಕ್ಷಿತ ಮತ್ತು ಸುಭದ್ರ ಸ್ವತಂತ್ರ ವ್ಯಾಪಾರ ನಡೆಯಬೇಕು ಅಂತ ಮೋದಿ ಹೇಳಿದ್ದು ಹಾರ್ಮುಜ್ನಲ್ಲಿರುವ ಬಿಕ್ಕಟ್ಟು ನಿವಾರಿಸುವ ಬಗ್ಗೆ ಚರ್ಚೆಯಾಗಿದೆ. ಮೋದಿಯವರ ಮಾತಿಗೆ ಓಮನ್ ಸುಲ್ತಾನ್ ಹೈತಮ್ ತಾರಿಕ್ ಬೆಂಬಲ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ಜೋರ್ಡಾನ್ ದೇಶದ 2ನೇ ರಾಜ ಅಬ್ದುಲ್ಲಾ ಅವರಿಗೆ ಮೋದಿ ಫೋನ್ ಮಾಡಿ ಇಂಧನ ಮೂಲಸೌಕರ್ಯಗಳ ಮೇಲಿನ ದಾಳಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಆಗುತ್ತಿರುವ ಇಂಧನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದು ಭಾರತಕ್ಕೆ ತೈಲ ಪೂರೈಕೆಗೆ ಜೋರ್ಡಾನ್ ನೀಡಿದ ಬೆಂಬಲಕ್ಕೆ ಧನ್ಯವಾದನೂ ತಿಳಿಸಿದ್ರು. ಈ ವೇಳೆ ಭಾರತದ ಜೊತೆ ನಾವಿದ್ದೀವಿ ಅಂತ ಜೋರ್ಡಾನ್ ರಾಜ 2ನೇ ಅಬ್ದುಲ್ಲಾ ಭರವಸೆ ನೀಡಿರೋದನ್ನ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಖಚಿತಪಡಿಸಿದ್ರು. ಒಂದ್ ಕಡೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಿಲ್ಲಿಸಲು ರಾಜತಾಂತ್ರಿಕ ಮಾತುಕತೆಯೇ ಪರಿಹಾರ ಅಂತ ಮೋದಿ ಹೇಳ್ತಿದ್ದಾರೆ. ಆದ್ರೆ ಅಮೆರಿಕಾನೂ ಬಗ್ತಿಲ್ಲ, ಇಸ್ರೇಲ್ ದಾಳಿ ನಿಲ್ಲಿಸ್ತಿಲ್ಲ, ಇರಾನ್ ಕೂಡ ಸುಮ್ಮನಾಗ್ತಿಲ್ಲ. ನಿನ್ನೆ ರಾತ್ರಿಯಿಂದ ತೈಲ ಘಟಕಗಳನ್ನೇ ಗುರಿಯಾಗಿಸಿ ಎರಡೂ ಕಡೆಯಿಂದಲೂ ದಾಳಿಗಳಾಗ್ತಾಗಿದ್ದು ಕಚ್ಚಾ ತೈಲದ ಬೆಲೆ ಜಾಗತಿಕ ಮಟ್ಟದಲ್ಲಿ ಮತ್ತೆ ಗಗನಕ್ಕೇರಿದೆ. ಬ್ಯಾರಲ್ ಕಚ್ಚಾ ತೈಲದ ಬೆಲೆ $116. ಸೆನ್ಸೆಕ್ಸ್ 2497 ಅಂಕ, ನಿಫ್ಟಿ 775 ಅಂಕ ಕುಸಿತ. ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತೆ ಪತನ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದ ಷೇರು ಮಾರುಕಟ್ಟೆಗೆ ಹೊಡೆತ ಬಿದ್ದಿದೆ. ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ $116ಗೆ ಏರಿಕೆಯಾಗಿದ್ದು ತೈಲ ಬೆಲೆ ಏರಿಕೆಯಿಂದ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 2497 ಅಂಕ, ನಿಫ್ಟಿ 775 ಅಂಕಗಳಿಗೆ ಕುಸಿದಿದೆ. ಹಾಗೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಪತನ ಕಂಡಿದ್ದು ಅಮೆರಿಕಾದ $1 ಕೊಂಡುಕೊಳ್ಳಲು ಭಾರತದ $92.36 ಕೊಡಬೇಕಿದೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಇಂಧನ ದರ ಏರಿಕೆಯಾದ್ರೂ ಅಚ್ಚರಿಯಿಲ್ಲ. ಇಷ್ಟೆಲ್ಲದರ ಮಧ್ಯೆ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಇಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿಗಳು ಹೇಳಿಕೆ ಕೊಟ್ಟರು. Exports, the domestic consumption is a priority, and government will review. Looking into the situation. LNG control order amendments, I will again say that in that control order the supplies to the domestic consumers has been prioritized, and that is still the case as on today. For others also the LNG is available. Yesterday also some question was asked on some captive power plant. So the answer to that is the same. The LNG is available. Those who want can contact GAIL or the marketing divisions of Indian Oil Corporation. And regarding online supplies, I am reiterating again and again on every day, our supplies have not dipped. Yesterday also there was a booking, online book, total booking of 56 lakhs and the supply was 55 lakhs. 54,91,000. ಎಲ್ಲಿಯವರೆಗೂ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧ ನಿಲ್ಲೋದಿಲ್ವೋ ಅಲ್ಲಿಯವರೆಗೂ ವಿಶ್ವದ ಆರ್ಥಿಕತೆ ಸುಧಾರಣೆ ಕಾಣಲ್ಲ. ಈ ಘೋರ ಯುದ್ಧ ನಿಲ್ಲದೆ ಹೋದ್ರೆ ಇಡೀ ಜಗತ್ತಿನಲ್ಲೇ ತೈಲ ಪೂರೈಕೆ ಅರ್ಧಕ್ಕರ್ಧ ಸ್ಥಗಿತವಾಗುತ್ತೆ. ಗ್ಯಾಸ್ ಸಿಲಿಂಡರ್ಗಳಿಗೂ ಸಮಸ್ಯೆಯಾಗುತ್ತೆ. ಬೆಲೆ ಏರಿಕೆ ಅನ್ನೋ ಭೂತ ಮತ್ತೆ ಬಕ್ಕರಿಸೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹೀಗೆ ಒಂದು ಕಡೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಅನಿಲ ಸ್ಥಾವರಗಳು ಭಸ್ಮ ಆಗ್ತಾ ಇದ್ದಾವೆ, ಮತ್ತೊಂದು ಕಡೆ ಸಿಲಿಂಡರ್ ಸಮಸ್ಯೆ ಬಗೆಹರಿಸುವುದಕ್ಕೆ ಕೇಂದ್ರ ಸರ್ಕಾರವು ಕೂಡ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ನಮ್ಮಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಇತ್ತು. ಆದರೆ ಈ ಯುಗಾದಿ ಹಬ್ಬಕ್ಕೂ ಕೂಡ ಸಿಲಿಂಡರ್ಗಳ ಸಂಕಷ್ಟ ಬಹಳ ಜೋರಾಗಿ ತಟ್ಟಿದೆ. ಸಾಕಷ್ಟು ಜನ ಸೌದೆ ಒಲೆಗಳಿಗೆ ಮೊರೆ ಹೋಗಿದ್ದಾರೆ. ಆದರೆ ಸೌದೆ ಬೆಲೆಯೂ ಕೂಡ ಏರಿಕೆಯಾಗಿರುವಂಥದ್ದು ಹೋಟೆಲ್ನವರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಯುಗಾದಿ ಹೋಳಿಗೆ ಊಟಕ್ಕೂ ಗ್ಯಾಸ್ ಟ್ರಬಲ್. ಸೌದೆ ಒಲೆಯಲ್ಲಿ ಹೋಳಿಗೆ ಮಾಡಿ ಊಟ. ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕೆ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಸೌದೆ ಒಲೆ ಬಳಕೆ ಮಾಡಲಾಗ್ತಿದೆ. ವಿದ್ಯಾರ್ಥಿ ಭವನದಲ್ಲಿ ಸೌದೆ ಒಲೆಯಲ್ಲಿ ದೋಸೆ ಪೂರಿ ಮಾಡಿಕೊಂಡು ಎಲೆಕ್ಟ್ರಿಕಲ್ ಸ್ಟವ್ನಲ್ಲಿ ವಡೆ ತಯಾರಿಸಲಾಗ್ತಿದೆ. ಯುಗಾದಿ ಹಬ್ಬ ಫಸ್ಟ್ ಸಿಲಿಂಡರ್ಗೆ ಸೌದೆ ಒಲೆಗೆ ಎಲ್ಲ ಪೂಜೆ ಮಾಡಿದ್ವಿ. ಯಾಕಂದರೆ ಇವಾಗ ಅದೇ ನಮಗೆ ದೇವರು, ಅದರಿಂದನೇ ಮುನ್ನಡೆಸ್ತಾ ಇರೋದು. ಸೊ ಈಗ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬರೀ LPG ಒಂದೇ ನಂಬಲಿಲ್ಲ. ಮುಂಚೆ ಎಲ್ಲ ಬರೀ LPG ಇತ್ತು. ಈಗ ಇಂಡಕ್ಷನ್ ಸ್ಟವ್ ಹಾಕಿದ್ದೀವಿ. ಒಂದು ದೋಸೆ ಒಲೆನ ಸೌದೆ ಒಲೆ ಕನ್ವರ್ಟ್ ಮಾಡಿದ್ದೀವಿ. ಈಗ ಎರಡು ದಿವಸದಿಂದ ಜನಗಳದ್ದು ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ ಅಂತಲೇ ಇದೆ ಸೌದೆ ಒಲೆ ದೋಸೆ. ಮುಂದೆ ಪ್ರತಿದಿನ ಮಾಡಲಿಕ್ಕೆ ವಿ ಕೆನಾಟ್ ಗ್ಯಾರಂಟಿ, ಬಿಕಾಸ್ ಸೌದೆ ಅವೈಲಬಿಲಿಟಿ ಅದು ಮಾಡೋದು ಕಷ್ಟ. ಮತ್ತೆ ಮಲ್ಲೇಶ್ವರಂನ ಬೈಟು ಕೆಫೆ ಟೆಂಪಲ್ ಮಿಲ್ಸ್ನಲ್ಲೂ ಯುಗಾದಿ ಹೋಳಿಗೆ ಊಟಕ್ಕಾಗಿ ಜನರು ಗಂಟೆಗಟ್ಟಲೆ ಕಾದು ಕೂತಿದ್ದರು. ಸೌದೆ ಒಲೆಯಲ್ಲೇ ಎಲ್ಲರಿಗೂ ಅಡುಗೆ ಮಾಡಿಕೊಡಲಾಯಿತು. ದಿನವೇ ಇದನ್ನೇ ಮಾಡಬೇಕು ಅಂದ್ರೆ ಕಷ್ಟ ಅಂತಾರೆ ಮ್ಯಾನೇಜರ್. ಮಾಡಬಾರದೆನ್ನೋ ಉದ್ದೇಶದಿಂದ ನಾವೊಂದು 2 ಸಿಲಿಂಡರ್ಗಳನ್ನು ತೆಗೆದಿಟ್ಟು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ನಮ್ಮದು ಹಬ್ಬಕ್ಕೆ ಕ್ಯಾರಿಯರ್ ಅತಿ ಹೆಚ್ಚು ಹೋಗ್ತಾ ಇತ್ತು. ಅಂದರೆ ಒಂದು 300-400 ಕ್ಯಾರಿಯರ್ ಹೋಗ್ತಾ ಇತ್ತು. ನಾವು ಫ್ರೀ ಬುಕ್ಕಿಂಗ್ ತಗೊಳ್ತಾ ಇದ್ವಿ. ಈ ಸಲ ಅದನ್ನು ಕಟ್ಔಟ್ ಮಾಡಿದ್ದೀವಿ, ತಗೊಂಡಿಲ್ಲ ಆರ್ಡ್ರ್ಗಳನ್ನು. ಗ್ರಾಹಕರಿಗೆ ಇಲ್ಲಿ ನಿರಾಸೆ ಮಾಡಬಾರ್ದು, ಇಲ್ಲ ಅಟ್ಲೀಸ್ಟ್ ಸಿಟ್ಟಿಂಗ್ ಆದರೂ ಬಂದು ಊಟ ಮಾಡಬೇಕು ಅಂತ ನಾವು. ಮಲ್ಲೇಶ್ವರಂನ ಹಳ್ಳಿ ಮನೆಯಲ್ಲೂ ಸೌದೆ ಒಲೆಯಲ್ಲೇ ಹೋಳಿಗೆ ತಯಾರಿ ಮಾಡಲಾಯಿತು. ಬರೋಬ್ಬರಿ 4,000 ಹೋಳಿಗೆಗಳನ್ನು ಸೌದೆ ಒಲೆಯಲ್ಲೇ ರೆಡಿ ಮಾಡಲಾಗಿತ್ತು. ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದರು ಜನ. ಎಷ್ಟು ಪ್ರಿಪೇರ್ ಮಾಡಿದ್ದೀರಿ ಹೋಳಿಗೆನ? ಪ್ರಿಪೇರ್ ಒಂದು ಸಾಧಾರಣ 4,000 ಹೋಳಿಗೆ ಪ್ರಿಪೇರ್ ಮಾಡಿದ್ದೀವಿ. ಯಾರನ್ನೂ ಕಸ್ಟಮರ್ ವಾಪಸ್ ಹೋಗಬಾರ್ದು, ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಡೇ ನೈಟು 2 ವರ್ಕ್ ಮಾಡ್ತಾ ಇದ್ದೀವಿ. ಸೌದೆ ಒಲೆಯಲ್ಲಿ ಹೊಗೆ, ಕಸ್ಟಮರ್ಗೂ ಹೊಗೆ ಅನಿಸ್ತಾ ಇದೆ. ಆದಷ್ಟು ಬೇಗ ಗ್ಯಾಸ್ ಬಂದರೆ ಒಳ್ಳೆಯದು. ಗ್ಯಾಸ್ ಇಲ್ಲ, ಕರೆಂಟ್ ಬಾಯ್ಲರು ಮತ್ತೆ ಸೌದೆ ಒಲೆಯಲ್ಲಿ ಯೂಸ್ ಮಾಡಿ ಕೊಡ್ತಾ ಇದ್ದೀವಿ ಹುಡುಗ. ಹೀಗೆ ಎಲ್ಲ ಕಡೆಗಳಲ್ಲೂ ಸೌದೆ ಒಲೆಯಲ್ಲೇ ಅಡುಗೆ ಮಾಡುತ್ತಿರುವ ಕಾರಣಕ್ಕೆ ಸೌದೆ ರೇಟ್ ಕೂಡ ಸಹಜವಾಗೇ ಏರಿಕೆಯಾಗಿದೆ. 1 ಕ್ವಿಂಟಾಲ್ ಸೌದೆಗೆ ಬರೋಬ್ಬರಿ 900 ರೂಪಾಯಿ ಕೊಡಬೇಕು. ಗ್ಯಾಸ್ ಸಮಸ್ಯೆಗೂ ಮೊದಲು ಕ್ವಿಂಟಾಲ್ಗೆ 300 ರೂಪಾಯಿ ಇದ್ದ ಬೆಲೆ ಈಗ ಏಕಾಏಕಿ ದುಪ್ಪಟ್ಟಲ್ಲ 3 ಪಟ್ಟು ಹೆಚ್ಚಾಗಿದೆ. ಮಣ್ಣು ಬಂದು 30-35 ರೂಪಾಯಿ ಇತ್ತು. ಇವಾಗ 60-70 ರೂಪಾಯಿ ಆಗಿದೆ. ಇವಾಗ ಡಬಲ್ ಆಗಿದೆ. ಯಾಕಂದ್ರೆ ಈ ಗ್ಯಾಸ್ ಸಮಸ್ಯೆ ಐತಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಮೊದಲಿಂದ ಇವಾಗ ಕಸ್ಟಮರ್ ಜಾಸ್ತಿ ಅವರು. ಯಾಕಂದ್ರೆ ಎಲ್ಲ ಫುಲ್ ದೇಶಕ್ಕೆ ಗೊತ್ತಲ್ಲ ಏನ್ ಸಮಸ್ಯೆ ಐತೆ ಅಂತ, ಅದರಿಂದ ರೇಟ್ ಜಾಸ್ತಿ ಆಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ ಸದ್ಯಕ್ಕೆ. ಸೌದೆ ಇದ್ರೆ ಒಳ್ಳೇದು. ಆಗಿನ ಕಾಲದ ಪರಿಸ್ಥಿತಿ ಹೋದ್ರೆ ಒಳ್ಳೇದಾಗುತ್ತೆ. ಈಗಿನ ಇದರಲ್ಲಿ ಗ್ಯಾಸ್ ರೇಟ್ 1,500-2,000 ಕೇಳ್ತಾ ಇದ್ದಾರೆ. ಓನರ್ಗಳು ಒಪ್ಪೋದೇ ಇಲ್ಲ. ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೌದೆ ಒಲೆ ಹಾಕಕ್ಕೆ ಜಾಗ ಕೊಡಲ್ಲ ಅವರು. ಗ್ಯಾಸ್ ಇದ್ರೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಈಗಿನ ಇದರಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ನಾವು ಬುಕ್ ಮಾಡಿದ್ರೆ ಮಿನಿಮಮ್ ಅಂದ್ರೆ 15 ಡೇಸ್ ಆಯ್ತು. ನಾನು ಬುಕ್ ಮಾಡಿನೇ ಆಯ್ತು, 15 ದಿನ ಆಯ್ತು, ಇನ್ನೂ ಬಂದಿಲ್ಲ ಗ್ಯಾಸ್. ಸೌದೆ ರೇಟ್ ಜಾಸ್ತಿ ಆಗಿದೆ. ಈ ನಾವು ಕೆಲ್ಸಕ್ಕೆ ಹೋಗಿ ಇದರಲ್ಲಿ ತಗೊಂಡು ಮಾಡ್ಕೊಂಡು ಇದಕ್ಕಾಗಲ್ಲ. ಬೆಂಗಳೂರು ಇದರಲ್ಲಿ ತುಂಬಾ ಕಷ್ಟ ಇದೆ. ಬೆಂಗಳೂರಿನ ಹೋಟೆಲ್ಗಳ ಸ್ಥಿತಿ ದಿನೇ ದಿನೇ ಬಿಗಡಾಯಿಸುತ್ತಿರುವ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ PC ರಾವ್. ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಅಂದಾಜು ಇವಾಗ 250-300 ಹೋಟೆಲ್ಗಿಂತಲೂ ಹೆಚ್ಚಿಗೆ ಹೋಟೆಲ್ ಮುಚ್ಚಿದೆ. ದಿನನಿತ್ಯ 20-25 ಹೋಟೆಲ್ಗಳು ತೆರೆದಿರುತ್ತಾ ಇಲ್ಲ. ಇದು ಬಹಳಷ್ಟು ಸಂದರ್ಭದಲ್ಲಿ 1,000 ಹೋಟೆಲ್ಗಳಿಗೆ, ಇಡೀ ಬೃಹತ್ ಬೆಂಗಳೂರಿನಲ್ಲಿ ಹತ್ತಿರ 1,000 ಹೋಟೆಲ್ಗಳು ಮುಚ್ಚುತ್ತದೆ. ಈ ಮಧ್ಯೆ ಗ್ಯಾಸ್ ಸಮಸ್ಯೆ ರಾಜ್ಯದುದ್ದಕ್ಕೂ ಈಗಲೂ ಕಾಣುತ್ತಲೇ ಇದೆ. ಕಲಬುರಗಿಯಲ್ಲಿ ಸಿಲಿಂಡರ್ ಸಿಗದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಇರುವ ಕಾರಣ ಸಿಲಿಂಡರ್ ಸಿಗದೆ ನಗರದ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಏಪ್ರಿಲ್ 9ರಂದು ನಡೆಯಲಿರುವ 2 ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ದಾವಣಗೆರೆಗೆ ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಶ್ರೀನಿವಾಸ್ಗೆ ಟಿಕೆಟ್ ಸಿಕ್ಕಿದ್ರೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಹೆಸರು ಫೈನಲ್ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಫ್ಯಾಮಿಲಿ ಫೈಟಿಂಗ್ ನಡೀತಾ ಇದ್ದು ನಾಳೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಹಿಂದುತ್ವ ಗೆಲ್ಲಬೇಕು ಅದೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಕ್ಷದ ವರಿಷ್ಠ ಆಶೀರ್ವಾದ, ಟಿಕೆಟ್ ಸಿಕ್ಕಿದೆ, ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಎಸಿಸಿ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಆ ಪ್ರಕಾರ ಫ್ಯಾಮಿಲಿಗೆ ಯಾರೇ ಕೊಡ್ಲಿ ನಾವು ನಿತ್ಯ ಗೆಲ್ಲಿಸ್ತೇವೆ. ಮಿನಿ ಸಮರಕ್ಕೆ ಸಜ್ಜಾದ್ರೂ ಬಿಜೆಪಿ ಕಲಿಗಳು. ಕೈಪಡೆಗೆ ಟೆನ್ಷನ್, ಇನ್ನೂ ಆಗಿಲ್ಲ ಫೈನಲ್. 2.5 ವರ್ಷದಿಂದ ತಣ್ಣಗಿದ್ದ ಚುನಾವಣೆ ಕಾವು ಈಗ ಮತ್ತೆ ಹೊತ್ಕೊಂಡಿದೆ. ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಕೈಕಮಲ ಕಲಿಗಳು ಉಪಸಮರಕ್ಕೆ ಸನ್ನದ್ಧರಾಗ್ತಿದ್ದಾರೆ. ಒಂದು ಕಡೆ ಬಿಜೆಪಿ ಪಾಳಯ 2 ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಿದ್ದಾರೆ. ಉಪಚುನಾವಣೆಯಲ್ಲೂ ಪ್ರತಿಷ್ಠೆಯ ಫೈಟ್ ಶುರುವಾಗಿದ್ದು 2 ಪಕ್ಷದಲ್ಲೂ ಜಂಗಿ ಕುಸ್ತಿ ಜೋರಾಗ್ತಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು ಏಪ್ರಿಲ್ 23ಕ್ಕೆ ಜಿದ್ದಾಜಿದ್ದಿನ ಚುನಾವಣೆ ನಡೆಯಲಿದೆ. ಹೀಗಾಗಿಯೇ 2 ಕ್ಷೇತ್ರಗಳು ಕಾದ ಕಾವಲಿಯಂತಾಗಿದ್ದು ಕಮಲಪಡೆ ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠಗೆ ಬಿಜೆಪಿ ಮಣೆ ಹಾಕಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಕಮಲಪಡೆ ಟಿಕೆಟ್ ನೀಡಿದೆ. ಬೇರೆ ಪಕ್ಷದ ಟಿಕೆಟ್ಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷದ ಸಂಘಟನೆ ನಾವು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಇದು ನಮ್ಮ ಕ್ಷೇತ್ರ. ಇಲ್ಲಿ ಹಿಂದುತ್ವ ಗೆಲ್ಲಬೇಕು ಅದೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನನ್ನ ತಂದೆ ತಮಗೆಲ್ಲ ಗೊತ್ತಿದೆ, ಅಮಾಲಿ ಮಾಡ್ತಾ ಬಂದಿರತಕ್ಕಂಥ ವ್ಯಕ್ತಿ, ಜನಪರ ಕಾಳಜಿ ವಹಿಸಿ ಇರ್ತಕ್ಕಂಥ ವ್ಯಕ್ತಿ. 2 ಬಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಈ ಜಿಲ್ಲೆಯಲ್ಲಿ ಚಿರಪರಿಚಿತರು, ರಾಜ್ಯದಲ್ಲಿ ಚಿರಪರಿಚಿತರಾಗಿದ್ದರು. ನನ್ನ ಸಹೋದರ ಕೂಡ ಜನತಾದಳದಲ್ಲಿದ್ದರು. 2013ರಲ್ಲಿ ಚುನಾವಣೆ ಸ್ಪರ್ಧಿಸಿದರು. ನಮ್ಮದು ಕೂಡ ರಾಜಕೀಯ ಕುಟುಂಬ. ಆದ್ದರಿಂದ ಇವತ್ತು ಏನೋ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಕ್ಷದ ವರಿಷ್ಠ ಆಶೀರ್ವಾದ, ಟಿಕೆಟ್ ಸಿಕ್ಕಿದೆ, ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಲಿಂಗಾಯತ ಸಮುದಾಯದ ವೀರಣ್ಣ ಚರಂತಿಮಠ ಮೇಟಿ ವಿರುದ್ಧ ಸೋಲು ಕಂಡಿದ್ರು. ಆದರೆ ಕ್ಷೇತ್ರದಲ್ಲಿ ತನ್ನದೇ ಹಿಡಿತವುಳ್ಳ ನಾಯಕ. ಹೀಗಾಗಿ ಚರಂತಿಮಠಗೆ ಬಿಜೆಪಿ ವರಿಷ್ಠರು ಟಿಕೆಟ್ ಘೋಷಿಸಿದ್ದಾರೆ. ಆದರೆ ಮುಖ್ಯವಾಗಿ ದಾವಣಗೆರೆ ದಕ್ಷಿಣಕ್ಕೆ ಹೈಕಮಾಂಡ್ ಹೊಸ ಮುಖಕ್ಕೆ ಮಣೆ ಹಾಕಿದೆ. ಅದರಲ್ಲೂ ಲಿಂಗಾಯತ ಅಥವಾ ಮರಾಠ ಸಮುದಾಯದ ಪ್ರಾಬಲ್ಯವಿದ್ರೂ ಎಸ್ಟಿ ಸಮುದಾಯದ ಶ್ರೀನಿವಾಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಣದ ಮನವಿಯನ್ನ ತಿರಸ್ಕರಿಸಿ ಬಿಎಸ್ವೈ ವಿರೋಧಿ ಬಣದಲ್ಲಿರುವ ಅಭ್ಯರ್ಥಿಗೆ ಹೈಕಮಾಂಡ್ ಮನ್ನಣೆ ನೀಡಿರೋದು ಅಚ್ಚರಿಗೆ ಕಾರಣವಾಗಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಾರೆ. ಬಿಎಸ್ವೈ ವಿರೋಧಿ ಬಣದಲ್ಲಿರುವ ಜಿಎಂ ಸಿದ್ದೇಶ್ವರ ಬಣದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಗುರುತಿಸಿಕೊಂಡಿದ್ದಾರೆ. ಹಲವು ಚುನಾವಣೆಗಳಲ್ಲಿ ಶ್ರೀನಿವಾಸ್ ಟಿಕೆಟ್ ವಂಚಿತರಾಗಿದ್ದರು. 20 ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದು ದಾವಣಗೆರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿದ್ದವರು. ಈ ವರಿಷ್ಠರ ಕೃಪೆಯಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡುತ್ತಿದ್ದಾರೆ. ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಗೆ ಬಿಜೆಪಿಯವರೇನೋ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಾಯಿತು. ಆದರೆ ಕಾಂಗ್ರೆಸ್ನಲ್ಲಿ 2 ಕ್ಷೇತ್ರಗಳ ಟಿಕೆಟ್ಗಾಗಿ ಈಗಲೂ ಸರ್ಕಸ್ ನಡೀತಾನೇ ಇದೆ. ಕಾಂಗ್ರೆಸ್ಗೆ ಅಭ್ಯರ್ಥಿ ಆಯ್ಕೆಯೇ ಕಗ್ಗಂಟು. ಕಾಂಗ್ರೆಸ್ ಪಾಲಿಗೆ ಕುಟುಂಬ ರಾಜಕೀಯವೇ ಕಗ್ಗಂಟಾಗಿದೆ. ದಾವಣಗೆರೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಕುಟುಂಬ ಪಟ್ಟು ಹಿಡಿದ್ರೆ, ಅತ್ತ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬ ಕಾಂಗ್ರೆಸ್ ಟಿಕೆಟ್ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಸಮರ್ಥ ಅಭ್ಯರ್ಥಿ ಆಯ್ಕೆಯೇ ಕೈಪಡೆಗೆ ತಲೆನೋವಾಗಿದೆ. ಮಿನಿ ಸಮರದ ಟಿಕೆಟ್ ಘೋಷಣೆ ಬಗ್ಗೆ ನಾಳೆ ಮಹತ್ವದ ಸಭೆ ನಡೆಯಲಿದ್ದು, ನಾಳೆ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಈ ವೇಳೆ ಸಿಎಂ ಡಿಸಿಎಂ ಜೊತೆ ಸಭೆ ನಡೆಸಲಿದ್ದು, ಈಗಾಗಲೇ ಕಾಂಗ್ರೆಸ್ ನಡೆಸಿರೋ ಸರ್ವೆ ವರದಿಗಳನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ದಾರೆ. ಮೇಟಿ ಕುಟುಂಬದ ಜೊತೆ ಸಿಎಂ ಚರ್ಚೆ ನಡೆಸಿದ್ರೆ, ಶಾಮನೂರು ಕುಟುಂಬದ ಜೊತೆ ಡಿಸಿಎಂ ಸಭೆ ನಡೆಸಲಿದ್ದಾರೆ. ಅಂತಿಮವಾಗಿ ರಾಜ್ಯ ನಾಯಕರ ಅಭಿಪ್ರಾಯ ಆಧರಿಸಿ ಟಿಕೆಟ್ ಘೋಷಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಪಾರ್ಟಿ ಗೆಲ್ಲಬೇಕು, ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇದ್ರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್ ಎಸಿಸಿ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆ ಪ್ರಕಾರ ಬಿಫಾಮ್ ಕೊಡ್ತೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ವಸಮ್ಮತ ಅಭ್ಯರ್ಥಿಯನ್ನ ಅವ್ರ ಕುಟುಂಬದಲ್ಲೇ ಕೊಡ್ತಕ್ಕಂಥದ್ದು ಪ್ರಾರಂಭ ಚರ್ಚೆ ಆಗ್ತಾ ಇದೆ.
ಶೀಘ್ರದಲ್ಲಿ ಅಭ್ಯರ್ಥಿ ಫೈನಲ್ ಆಗ್ತದೆ. ನಮ್ಮ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಹೇಳೋದು ಒಂದೇ, ಅವ್ರ ಫ್ಯಾಮಿಲಿಗೆ ಯಾರಿಗೇ ಕೊಡಲಿ ನಾವು ನಿತ್ಯ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ನಲ್ಲಿ ಉಪಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಿದ್ದು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಎರಡೂ ಪಕ್ಷಗಳು ಮುಳುಗಿ ಹೋಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.